ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯೋಗಗಳು ಅಂದ್ರೆ ಏನು? ಮ್ಯೂಸಿಕ್ ಕ್ಲಾಸ್ಗೆ ಹೋಗ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಗ್ರೇಸ್ ಬಸ್ ಕಂಡಕ್ಟರ್ ಆಗೋದು ರಜನಿಕಾಂತ್ ಸೂಪರ್ ಸ್ಟಾರ್ ಸಾವಿರಾರು ಕೋಟಿ ಒಡೆಯ. ಇದು ಈಗ ನಮ್ಮ ಪ್ರಧಾನಮಂತ್ರಿ ಯೋಗಿ ಸರ್ ಮೋದಿಜಿ ಮೋದಿಯವರು ಒಂದು ಜಾತಕ ಆಗ್ಬೋದು ಎಸ್ ಅಂತ ಕರಿತೀವಿ. ಆ ಗಜಕೇಸರಿ ಯೋಗ ಇದ್ದವನು ರಾಜನಂತೆ ಬಾಳ್ತಾನೆ ಅಂದ್ರೆ ಇನ್ನೊಂದು ವಿಪರೀತ ರಾಜಯೋಗ. ಇದು ಅಷ್ಟೇ, ವೀಕ್ಷಕರು ಅವ್ರವ್ರ ಜಾತಕದಲ್ಲೇ ಅವರ ಯೋಗ ನೋಡ್ಕೋಬಹುದು. ವಿಪರೀತ ರಾಜಯೋಗ ಜ್ಯೋತಿಷ್ಯ ವಿಜ್ಞಾನ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಎಷ್ಟೇ ಹೇಳಿದ್ರು ಕೂಡ ಸ್ವಲ್ಪ ಗೊಂದಲಗಳಿದೆ ಅಂತ ಹೇಳ್ತಾರೆ. ಆದ್ರೆ ಖಂಡಿತವಾಗೂ ಅದನ್ನ ವಿಜ್ಞಾನ ಅಂತ ನಾವು ಅನ್ಬೋದ? ಅದು ಒಂದು ಕ್ಯಾಲ್ಕುಲೇಷನ್ ಅಲ್ಲೇ ಹೋಗೋದಲ್ವಾ? ಅದು ಖಂಡಿತ. ಈಗಿನ ಏನು ಸೈನ್ಸ್ ಅಂತ ಹೇಳಿದ್ವಿ, ಮಾಡರ್ನ್ ಸೈನ್ಸ್, ಅದಕ್ಕೆ ತಾಯಿ ಅನ್ನೋದೇ ಜ್ಯೋತಿಷ್ಯ. ಮೊಟ್ಟ ಮೊದಲಿಗೆ ನಮ್ಮ ಕಡೆಯಿಂದ ತಗೊಳ್ಳಿ, ಇವಾಗ ಚಂದ್ರಗ್ರಹಣ ಸಮಯ ಸೈಂಟಿಸ್ಟ್ ಏನ್ ಹೇಳ್ತಾರೋ ಪಂಚಾಂಗದಲ್ಲೂ ಅದೇ ಹೇಳಿರ್ತಾರೆ, ಅದೇ ಟೈಮ್. ಅದ್ಭುತ. ಪಂಚಾಂಗ ಯಾವತ್ತೋ ಬರ್ದಿದ್ದು ಮಹರ್ಷಿಗಳ ಕಾಲದಿಂದ ಆಗ್ಲೇ ಡಿಸೈಡ್ ಮಾಡಿದ್ದು. ನೀವು ಇವಾಗ ಇವರು ಹೇಳ್ತಿದ್ದಾರೆ. ಬಟ್ ವಿಜ್ಞಾನವನ್ನು ನಾವು ಕಡಿಮೆ ಮಾತಾಡೋದು ವಿಜ್ಞಾನ ಬಗ್ಗೆ ಯಾವ್ದು ಪ್ರಶ್ನೆ ಇಲ್ಲ. ಮಾಡರ್ನ್ ಸೈನ್ಸ್ ಖಂಡಿತ ಬೇಕು, ಈಗಿನ ಒಂದು ಪ್ರಪಂಚ ವೈವಿಧ್ಯ ಖಂಡಿತ ಬೇಕು ಅದನ್ನ. ಬಟ್ ಮಾಡರ್ನ್ ಸೈನ್ಸ್ ಇದೆ ಅನ್ಬಿಟ್ಟು ಜ್ಯೋತಿಷ್ಯವನ್ನ ಕಡಿಮೆಯಾಗಿ ಮಾತಾಡೋದು ತಪ್ಪಾಗುತ್ತೆ. ಅದು ಮಾಡೋದು ಅದೇ ಮದರ್ ಸೋರ್ಸ್ ಅಂತ ಹೇಳ್ಬೋದು. ಅದೇ ಅಲ್ವಾ? ಆ ರೀತಿ ಬೇಸಿಕ್ ಆಗಿ ಅವರೇ ಫಸ್ಟ್ ಎಕ್ಸ್ಪ್ಲೋರ್ ಮಾಡಿದ್ರು ಅಂತ ಹೇಳ್ಬೋದು. ಅವರು ಕಂಡಿರೋದನ್ನ ಮುಂದುವರ್ಸ್ಕೊಂಡು ಹೋಗುವಂತ ಇದಾಗಿದೆ. ಜ್ಯೋತಿಷ್ಯದಲ್ಲಿ ಬರುವಂತಹ ಒಂದು ಕರ್ಮ ಮತ್ತೆ ವಿಧಿ ಅಂತ ಏನ್ ಹೇಳ್ತೀವಿ, ಅದರ ಸಂಬಂಧವನ್ನ ಒಂದು ಚಿಕ್ಕದಾಗಿ ಹೇಳ್ಬೋದು ಅಂದ್ರೆ ಯಾವ ರೀತಿ ಅಂತ ಹೇಳ್ಬೋದು? ಇದು ಸ್ವಲ್ಪ ದೀರ್ಘವಾದ ಉತ್ತರ ಕೊಡುವಂಥದ್ದು, ಆದಷ್ಟು ನಾನು ಚುಟುಕಾಗಿ ಹೇಳಕ್ ಪ್ರಯತ್ನ ಪಡ್ತೀನಿ. ನೋಡಿ, ಇವಾಗ ಒಬ್ಬ ಮನುಷ್ಯ ವೃಷಭ ಲಗ್ನದಲ್ಲಿ ಹುಟ್ಟಿದ್ದಾರೆ, ಅಥವಾ ಸಿಂಹ ಲಗ್ನದಲ್ಲಿ ಹುಟ್ಟಿದ್ದಾರೆ, ಮಕರ ಲಗ್ನದಲ್ಲಿ ಹುಟ್ಟಿದ್ದಾರೆ, ಎಲ್ಲ ಲಗ್ನದಲ್ಲಿ ಯಾರೋ ಹುಟ್ಟು ಬರ್ತಾರೆ. ಆ ಲಗ್ನದಲ್ಲೇ ಆ ವ್ಯಕ್ತಿ ಯಾಕೆ ಹುಟ್ಟಬೇಕು? ನೋಡಿ, ಇದು ಫಸ್ಟ್ ಪ್ರಶ್ನೆ. ಒಬ್ಬ ವ್ಯಕ್ತಿ ಸಿಂಹ ಲಗ್ನ, ಯಾಕೆ ಸಿಂಹ ಲಗ್ನ ಹುಟ್ಟಬೇಕು? ಅವನಿಗೆ ಕಟಕ ಲಗ್ನ ಸಿಗ್ಲಿಲ್ವಾ? ವೃಶ್ಚಿಕ ಲಗ್ನ ಸಿಗ್ಲಿಲ್ವಾ? ಧನು ಲಗ್ನ ಸಿಗ್ಲಿಲ್ವಾ? ಪ್ರಶ್ನೆ ಬರುತ್ತೆ. ಸರ್, ಇಂಥ ನಕ್ಷತ್ರ ಯಾರೋ ಪುಬ್ಬ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ, ಅಥವಾ ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ, ಸ್ವಾತಿ ನಕ್ಷತ್ರ ಹುಟ್ಟಿದ್ದಾರೆ, ಯಾಕೆ ಬೇರೆ ನಕ್ಷತ್ರ, ಯಾಕೆ ಆ ವ್ಯಕ್ತಿ ಬೇರೆ ನಕ್ಷತ್ರ ಹುಟ್ಟಲಿಲ್ಲ? ಆ ನಕ್ಷತ್ರದಲ್ಲಿ ಯಾಕೆ ಹುಟ್ಟಬೇಕು ಅನ್ನೋದು ಕೂಡ ಪೂರ್ವ ಜನ್ಮದ ಒಂದು ಕರ್ಮಫಲ. ಇದೇ ನೋಡಿ, ಲಗ್ನದಲ್ಲಿ, ಜಾತಕದಲ್ಲಿ ಲಗ್ನದಿಂದ ಪಂಚಮ ಸ್ಥಾನ ಬಂದ್ಬಿಟ್ಟು ಅವರ ಪೂರ್ವ ಜನ್ಮದ ಕರ್ಮಗಳನ್ನು ಹೇಳುತ್ತದೆ. ಪಂಚಮ ಸ್ಥಾನ. ಆ ಪಂಚಮ ಸ್ಥಾನದಲ್ಲಿ ಒಂದು ವೇಳೆ ಯಾವ್ದಾದ್ರು ಗ್ರಹ ಇದ್ರೆ ಗ್ರಹದ ಬಲ, ಪಂಚಮ ಸ್ಥಾನಾಧಿಪತಿಯಾದ ಗ್ರಹದ ಬಲ, ಜೊತೆ ಗುರು ದೃಷ್ಟಿ, ಶುಕ್ರ ದೃಷ್ಟಿಯಿಂದ ಶುಭ ಗ್ರಹಗಳ ದೃಷ್ಟಿ ಎಲ್ಲ ಇದ್ರೆ ಅವನ ಪೂರ್ವ ಪುಣ್ಯ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಆ ವ್ಯಕ್ತಿ ಓದಿರ್ಲಿ ಬಿಡ್ಲಿ ಸುಖವಾಗಿ ಬಾಳಿ ಬದುಕ್ತಾನೆ, ಸಮಾಜಕ್ಕೆ ಒಬ್ಬ ಮಾರ್ಗದರ್ಶಿಯಾಗಿರ್ತಾನೆ. ಅದು ಪೂರ್ವ ಜನ್ಮದ ಸುಕೃತ. ಪೂರ್ವ ಪುಣ್ಯ ಸ್ಥಾನ ಚೆನ್ನಾಗಿಲ್ಲ ಅನ್ಕೊಳ್ಳಿ, ಪಂಚಮ ಸ್ಥಾನ ಅಂದ್ರೆ ಏನು? ಇವಾಗ ಕಟಕದಲ್ಲಿ ಹುಟ್ಟಿದ್ದಾರೆ, ಪಂಚಮ ಸ್ಥಾನ ಯಾವುದು? ವೃಶ್ಚಿಕ ಸ್ಥಾನಾಧಿಪತಿ ಯಾರು? ಕುಜ. ಆ ಕುಜ ಗ್ರಹ ಏನಾದ್ರು ನೀಚವಾಗಿದ್ರೆ, ರಾಹು ಜೊತೆಗೆ ಸೇರ್ಕೊಂಡಿದ್ರೆ, ಶನಿ ಜೊತೆಗೆ ಸೇರ್ಕೊಂಡಿದ್ರೆ ದಗ್ಧ ಯೋಗ ಅಂತ ಕರಿತೀವಿ. ಆ ಪಂಚಮ ಸ್ಥಾನದ ಮೇಲೆ ಈ ಬೇರೆ ಒಂದು ಕೆಟ್ಟ ಗ್ರಹಗಳ ದೃಷ್ಟಿ, ಅಶುಭ ಗ್ರಹಗಳ ದೃಷ್ಟಿ ಬಿದ್ದಿದ್ರೆ ಅಂತ ವ್ಯಕ್ತಿಗಳು ನೋಡಿ ಹುಟ್ಟಿದಾಗಿಂದ ಕಡೆಯವರೆಗೂ ಬರೀ ನೋವು, ಸಂಕಟ. ಯಾಕೆ? ಅವರ ಪೂರ್ವ ಜನ್ಮಗಳ ಕರ್ಮಗಳು. ನೋಡಿ, ಇನ್ನೊಂದು ತಗೊಳ್ಳಿ. ಇವಾಗ ನಿಮ್ಮ ಪ್ರಶ್ನೆಗೆ ಇನ್ನೂ ಚೆನ್ನಾಗಿ ಸರಳ ಉತ್ತರ ಕೊಡ್ಬೇಕಂದ್ರೆ, ಇವಾಗ ನನ್ನ ಜೀವನ ಒಂಥರ ನಡೀತಾ ಇದೆ, ಹೇಗೋ ನಡ್ಕೊಂಡು ಹೋಗುತ್ತೆ. ನಿಮ್ದೊಂಥರ ಜೀವನ, ಇನ್ನೊಬ್ಬರೊಂಥರ ಜೀವನ. ಪ್ರಪಂಚದಲ್ಲಿ ಯಾರೇ ಇಬ್ಬರು ವ್ಯಕ್ತಿ ಈಕ್ವಲ್ ಆಗಿರಕ್ ಸಾಧ್ಯ ಇಲ್ಲ. ನನ್ನಂತೆ ನೀವು ಬದುಕಕ್ ಸಾಧ್ಯ ಇಲ್ಲ, ನಿಮ್ಮಂತೆ ನಾನು ಬದುಕಕ್ ಸಾಧ್ಯ ಇಲ್ಲ, ಯಾರೇ ಇಬ್ರು ಸಾಧ್ಯ ಇಲ್ಲ. ಯಾಕೆ? ಪೂರ್ವ ಪುಣ್ಯ, ಅವರವರ ಪೂರ್ವ ಪುಣ್ಯ. ಕೆಲವು ನೋಡಿ, ಕೆಲವರು ಕ್ಲೈಂಟ್ಸ್ ಬರ್ತಾರೆ, ಆರಾಮ್ ಲೈಫ್. ಕೆಲವರು ಬರೀ ನೋವೇ, ಒದ್ದಾಟ. ಕೆಲವರು ಎರಡೂ ಅನುಭವಿಸ್ಕೊಂಡು ಸಂತೋಷ ದುಃಖ ಎಲ್ಲ ಅನುಭವಿಸ್ಕೊಂಡು ಹೋಗ್ತಾ ಇರ್ತಾರೆ. ಕೆಲವರು ಹೀಗೆ, ಕೆಲವರು ಹಾಗಲ್ಲ. ಆದ್ರೆ ಎಲ್ಲ ಡಿಸೈಡ್ ಆಗೋದೇನು ನೋಡಿ, ಯಾವ ಲಗ್ನದಲ್ಲಿ ಹುಟ್ಟಿದ್ದಾರೆ ಅನ್ನೋದಕ್ಕಿಂತ ಅವನ ಪೂರ್ವ ಪುಣ್ಯ ಸ್ಥಾನ ಹೇಗಿದೆ, ಆ ಪೂರ್ವ ಪುಣ್ಯ ಸ್ಥಾನ ಡಿಸೈಡ್ ಮಾಡತ್ತೆ ಈ ವ್ಯಕ್ತಿ ಈ ಲಗ್ನದಲ್ಲಿ ಹುಟ್ಟಬೇಕು, ಈ ವ್ಯಕ್ತಿ ಈ ನಕ್ಷತ್ರದಲ್ಲಿ ಹುಟ್ಟಬೇಕು, ಈ ವ್ಯಕ್ತಿ ಇಂಥ ರಾಶಿಯಲ್ಲಿ ಹುಟ್ಟಬೇಕು ಅಂತ ಡಿಸೈಡ್ ಮಾಡೋದು 5ನೇ ಪಂಚಮ ಸ್ಥಾನ. ಹೌದು, ಸುಮಾರು ಸತಿ ನಮ್ಗೆ ಅನ್ಸತ್ತಲ್ವಾ, ಯಾಕಂದ್ರೆ ಆ ವ್ಯಕ್ತಿ ಏನು ಕಷ್ಟನೂ ಪಟ್ಟಿಲ್ಲ, ಆದ್ರೆ ಚೆನ್ನಾಗಿದ್ದಾರೆ, ಅವ್ರು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇರುತ್ತೆ.
ಇನ್ ಕೆಲವ್ರು ಎಷ್ಟೇ ಕಷ್ಟಪಟ್ರು ಏನೇ ಮಾಡಿದ್ರು ಆ ಸಕ್ಸಸ್ ಆಗ್ಲಿ ಇದಾಗ್ಲಿ ಸಿಕ್ಕೇ ಇರಲ್ಲ ಅವ್ರಿಗೆ, ಪಾಪ ಇಡೀ ಜೀವನ ಹಾಗೆ ಇರ್ತಾರೆ. ಸೊ ಬಹುಶಃ ಇದು ಪೂರ್ವ ಜನ್ಮದ ಖಂಡಿತ. ಇದ್ರಲ್ಲಿ ನನಗೆ ಬದಲಾವಣೆ ಪರಿಚಯ ನೋಡಿ, ತರಬಹುದಾ ಅಂತ. ಒಬ್ರು ಪರಿಚಯ 5ನೇ ಕ್ಲಾಸ್ ಫೇಲ್ ಆತ. ಹಾ, ತಂದೆ ತಾತನ ಆಸ್ತಿ ಯಾವುದೂ ಇಲ್ಲ. ಆತ ಕಷ್ಟಪಟ್ಟು ದುಡ್ದು ನೆಲಮಂಗಲ ಹತ್ರ 4 ಬಂಗ್ಲೆ ಕಟ್ಟಿ ತನ್ನೊಂದು ಬಂಗ್ಲೆಲಿದ್ದಾರೆ. ಹಾ. ಜಾಗ್ವಾರ್ ಕಾರಲ್ಲಿ ಓಡಾಡ್ತಾರೆ ವ್ಯಕ್ತಿ. 5ನೇ ಕ್ಲಾಸ್ ಫೇಲು. ಅವನ್ ಡ್ರೈವರ್ ಡಬಲ್ ಗ್ರಾಜುಯೇಟ್. ದಿನ ಮ್ಯೂಸಿಕ್ ಕ್ಲಾಸ್ ಹೋಗ್ಲಿಲ್ಲ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಗ್ರೇಟ್ ಸಿಂಗರ್. ಇದಂತೂ ಬಹಳ ಹೌದೌದು, ಇದಂತೂ ಬಹಳ ಆಶ್ಚರ್ಯಕರ ಅಂತ. ಬಸ್ ಕಂಡಕ್ಟರ್ ಆಗೋದು ರಜನಿಕಾಂತ್ ಸೂಪರ್ ಸ್ಟಾರ್, ಸಾವಿರಾರು ಕೋಟಿ ಒಡೆಯ. ಹೌದು, ಇದ್ದಮ್ಮ ಪೂರ್ವ ಪುಣ್ಯಸ್ಥಾನ ಪ್ಲಸ್ ಯೋಗಗಳು. ಖಂಡಿತ. ಅದಕ್ಕೆ ವಿದ್ಯೆ ಬೇರೆ, ಅದೃಷ್ಟ ಬೇರೆ. ಅಷ್ಟೇ, ಅದೃಷ್ಟ ಬೇರೆ. ಅಂದ್ರೆ ಆ ಅದೃಷ್ಟಕ್ಕೆ ವಿದ್ಯೆ ಜೊತೆಯಾದ್ರೆ ಜೀವನ ಇನ್ನಷ್ಟು ಚೆನ್ನಾಗಿದೆ. ಹೌದು, ಇದೊಂಥರ ಆಡೆಡ್ ಫ್ಯಾಕ್ಟರ್ ಅಂತಾರೆ, ಬೋನಸ್ ಫ್ಯಾಕ್ಟರ್ ಅಂತ. ಸೊ ವಿದ್ಯೆ ಸಂಸ್ಕಾರ ಕೊಡುತ್ತೆ. ವಿದ್ಯೆ ಖಂಡಿತ ಎಲ್ರಿಗೂ, ಯಾರೇನೇ ಹೇಳಿದ್ರು ವಿದ್ಯೆಗಿರೋಂತ ಬೆಲೆ ಯಾರನ್ನು ಇದ್ ಮಾಡ್ಬೇಕಾಗಲ್ಲ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯೋಗಗಳು ಅಂದ್ರೆ ಏನು, ಅದು ಹೇಗೆ? ಜ್ಯೋತಿಷ್ಯ ಶಾಸ್ತ್ರ ಸಾವಿರಾರು ಯೋಗಗಳಿದೆ, ಸಣ್ಣ ಪುಟ್ಟ ಯೋಗ ಎಲ್ಲ ಸೇರಿಸಿ ಇದೆ. ಅದರಲ್ಲಿ ಪ್ರಧಾನವಾಗಿ 108 ಯೋಗ, ಮತ್ತೆ ಫಿಲ್ಟರ್ ಮಾಡಿದ್ರೆ 48, ಎಗೈನ್ ಫಿಲ್ಟರ್ ಮಾಡಿದ್ರೆ 24, ಮತ್ತೆ 16, ಕಡೆಗೆ ಉಳ್ಕೊಳ್ಳೋದು 5 ಪಂಚಮಹಾಪುರುಷ ಯೋಗಗಳು ಅಂತ ಬರುತ್ತೆ. 5 ಯೋಗ. ಈ ಪಂಚಮಹಾಪುರುಷ ಯೋಗದಲ್ಲಿ ಒಂದು ಯೋಗ ಇದ್ರು ಆ ಜೀವನದಲ್ಲಿ ಆ ವ್ಯಕ್ತಿ ಚೆನ್ನಾಗಿ ಮೇಲ್ ಬರ್ತಾನೆ. 5ರಲ್ಲಿ ಒಂದಿದ್ರು ಸಾಕು. ಆತ ಓದಿರ್ಲಿ ಬಿಡ್ಲಿ, ತೀರಾ ಬಡತನಲ್ಲಿ ಹುಟ್ಟಿರ್ಲಿ, ಫೇಮಸ್ ವ್ಯಕ್ತಿ ಆಗ್ತಾನೆ. 5ಕ್ಕೆ 5 ಇತ್ತು ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್. ಬಿಲ್ ಗೇಟ್ಸ್, ಅಮಿತಾಬ್ ಬಚ್ಚನ್, ವಿಷ್ಣುವರ್ಧನ್, ಇಂಥ ಅಥವಾ ಪಂಡಿತ್ ಭೀಮಸೇನ್ ಜೋಶಿ, MS ಸುಬ್ಬಲಕ್ಷ್ಮಿ ಅವರು, ಈ ತರ ಯಾವುದೇ ಫೀಲ್ಡ್ ಅಲ್ಲಿ ತಗೊಳ್ಳಿ, ತುಂಬಾ ಪೀಕಲ್ಲಿ ಹೊರಟೋಗ್ತಾರೆ. ಅಂಥವ್ರ ಜಾತಕ ಎಲ್ಲ ಈ ಕನ್ನಡದಲ್ಲಿ ಒಂದು ಬುಕ್ ಬರುತ್ತೆ, ಪ್ರಸಿದ್ಧ ವ್ಯಕ್ತಿಗಳ ಜಾತಕಗಳು ಅಂತ ಬರುತ್ತೆ. ಇಂಗ್ಲಿಷ್ ನಲ್ಲೂ ಬರುತ್ತೆ, ನೋಟಬಲ್ ಹಾರೋಸ್ಕೋಪ್ಸ್ ಅಂತ. ನೋಟಬಲ್ ಹಾರೋಸ್ಕೋಪ್ಸ್. ಆ ಬುಕ್ಸ್ ತಗೊಳ್ಳಿ, ಆಸಕ್ತಿ ಇದ್ದವರು. ಅದರಲ್ಲಿ ಗ್ರೇಟ್ ಪರ್ಸನಾಲಿಟೀಸ್ ಜಾತಕಗಳು ಕೊಡ್ತಾರೆ. ಇವನು ಶ್ರೀರಾಮನ ಜಾತಕ, ಶ್ರೀಕೃಷ್ಣನ ಜಾತಕ, ರಾವಣಾಸುರನ ಜಾತಕ, ಇಂಥ ಅಲ್ಲಿಂದ ಹಿಡಿದು ಈಗ ನಮ್ಮ ಪ್ರಧಾನಮಂತ್ರಿ ಮೋದಿಜಿ ಜಾತಕ ಆಗ್ಬೋದು, ಹೆಸರಾಂತ ವ್ಯಕ್ತಿಗಳ ಜಾತಕ ಆಗ್ಬೋದು, ಎಲ್ಲ ಕೊಡ್ತಾರೆ. ಯಾಕೆ ಇವ್ರು ಈ ವ್ಯಕ್ತಿ ಇಷ್ಟು ದೊಡ್ಡ ಮಟ್ಟಕ್ಕೆ ಹೇಗೆ ಬೆಳೆದ್ರು, ಅಲ್ಲಿ ಏನು ಯೋಗಗಳಿದೆ ಸ್ಟಡಿ ಮಾಡೋಕ್ಕೆಲ್ಲ ಬುಕ್ಸ್ ಎಲ್ಲ ಸಿಗುತ್ತದು. ಅದರಲ್ಲಿ ಪಂಚಮಹಾಪುರುಷ ಯೋಗದಲ್ಲಿ ಪ್ರಥಮ ಯೋಗ ಬಂದ್ಬಿಟ್ಟು ಹಂಸಯೋಗ ಅಂತ ಕರಿತೀವಿ. ಹಂಸಯೋಗ ಗುರುಗ್ರಹದಿಂದ ಬರುವ ಯೋಗ ಹಂಸಯೋಗ. ಈ ಯೋಗ ಇತ್ತು ಅನ್ಕೊಳ್ಳಿ, ಪಂಚಮಹಾಪುರುಷ ಯೋಗದಲ್ಲಿ ಪ್ರಥಮ ಯೋಗ ಅದು. ಆ ವ್ಯಕ್ತಿ ಶ್ರೀಮಂತನಾಗಿರ್ಬೇಕು ಅದು ಇದು ಅಂತಲ್ಲ. ಹಂಸಯೋಗ ಇದ್ದವರು 100ಕ್ಕೆ 100 ಶುದ್ಧವಾದ ಒಂದು ಗುಣ ಇರುತ್ತೆ. ಹಂಸಯೋಗ ಶುದ್ಧ ಗುಣ. ಅದು ಹುಟ್ಟದಾಗ್ಲೇ ಸ್ವಲ್ಪ ಜ್ಞಾನ ಬಂದ ಅಂತರ್ಗ ಪರಮಂಸ ತತ್ವ ಅನ್ನೋದು ಆಧ್ಯಾತ್ಮ ಯೋಗದ ತತ್ವ ಅವ್ರ ರಕ್ತದಲ್ಲೇ ಬಂದ್ಬಿಟ್ಟಿರುತ್ತೆ ಹಂಸಯೋಗ. ಬಟ್ ಆ ಗುರುದಶೆ ಬರಬೇಕು ಆ ವ್ಯಕ್ತಿಗೆ. ಕೆಲವು ಸಲ ಏನಾಗುತ್ತೆ ಅಂದ್ರೆ ಹಂಸಯೋಗ ಇರುತ್ತೆ, ಗುರುದಶೆನೇ ಬರಲ್ಲ. ಆವಾಗ ಆಗ್ಲೂ ಯೋಗ ಒಂದು ಮಟ್ಟ ಕೆಲಸ ಮಾಡುತ್ತೆ. ಎರಡನೇದು ಬಂದ್ಬಿಟ್ಟು ಮಾಳವ್ಯ ಯೋಗ, ಶುಕ್ರ ಗ್ರಹದಿಂದ. ಇದು ಐಷಾರಾಮ ಜೀವನ, ದೊಡ್ಡ ಬಂಕ್ಲೆ, ಅವನು ಹೈ ಎಂಡ್ ಕಾರ್ ಯಾವ್ದು ಅದನ್ನೇ ತಗೊಳ್ಳೋದು, 1 kg ಗಟ್ಲೆ ಬಂಗಾರ, ಒಳ್ಳೊಳ್ಳೆ ಡ್ರೆಸ್ಸು, ಆ ರೀತಿ ಐಷಾರಾಮ ಬದುಕಿ. ಅದು ಕೂಡ ತುಂಬಾ ಶುದ್ಧ ಯೋಗ. ಆದ್ರಿಂದ ಬಡವರಿಗೆ ದಾನ ಧರ್ಮ ಮಾಡುವಂತಹದ್ದು, ಅಥವಾ ಬ್ಲೈಂಡ್ ಸ್ಟೂಡೆಂಟ್ಸ್ಗೆ ಸಹಾಯ ಮಾಡುವಂತಹದ್ದು, ವೃದ್ಧಾಶ್ರಮ ಕಟ್ಸೋದು, ಈ ರೀತಿ ಸಾಮಾಜಿಕ ಕಾರ್ಯಗಳು ಮಾಡಿ ತಾನು ವೈಭವ ಜೀವನ ಅನುಭವಿಸುತ್ತಾ ಇನ್ನು ಕೆಲವರು ಸಹಾಯ ಮಾಡಿ ಬದುಕುವಂತದ್ದು ಇದು ಮಾಳವ್ಯ ಯೋಗ. ಇದು ಶುಕ್ರ ಗ್ರಹದ ಯೋಗ. ಇದು ಅಷ್ಟೇ, ಮಾಳವ್ಯ ಯೋಗ ಇರುತ್ತೆ, ದಶೆ ಬಂದಿರಲ್ಲ ಕೆಲವರಿಗೆ. ಆವಾಗ ಯೋಗ ಸ್ವಲ್ಪ ಕಡಿಮೆ ಮಾಡಿದ್ರೆ ನಡೆಯುತ್ತೆ. ಮೂರನೇದು ಬಂದ್ಬಿಟ್ಟು ಭದ್ರಯೋಗ ಅಂತ ಕರಿತೀವಿ. ಭದ್ರಯೋಗ ಬುಧ ಗ್ರಹ ಕೊಡೋದು, ಅತಿ ಬುದ್ಧಿವಂತ, ಈ ಜೀನಿಯಸ್. ಅಪ್ಪ ಇಂಥ ವಿಷಯ ವ್ಯಕ್ತಿಗೆ ಗೊತ್ತಿಲ್ಲ ಅನ್ನೋ ಆ ಮಟ್ಟಿಗೆ ಆ ವ್ಯಕ್ತಿ ಇರ್ತಾರೆ. ಸೈನ್ಸ್ ಕೇಳ್ತೀರಾ, ಮ್ಯಾಥ್ಸ್ ಕೇಳ್ತೀರಾ, ಸಂಗೀತ ಕೇಳ್ತೀರಾ, ಏನ್ ಕೇಳ್ತೀರಾ, ಒಂದು ನಾಟಕ ಮಾಡಕ್ ಹೇಳ್ತೀರಾ, ಒಂದು ಸಾಹಿತ್ಯ ಬರಕ್ ಹೇಳ್ತೀರಾ, ಕಾಮಿಡಿ ಮಾಡಕ್ ಹೇಳ್ತೀರಾ, ಎಲ್ಲ ತರ ಟ್ಯಾಲೆಂಟ್ಸ್ ತುಂಬಾ. ಆ ವ್ಯಕ್ತಿ ಹತ್ರ ಸಲಹೆ ತುಂಬಾ ಚೆನ್ನಾಗಿ ತಗೋಬಹುದು ನಾವು. ಭದ್ರಯೋಗಿರೋರ ಹತ್ರ ನಮ್ಗೆ ಏನೇ ತೊಂದರೆ ಬಂದಾಗ ಈ ತರ ಆಗ್ಬಿಟ್ಟಿದೆ, ಏನ್ ಮಾಡೋದು, ಆತ ಕೊಡೋ ಸಲಹೆ ತುಂಬಾ ಚೆನ್ನಾಗಿರುತ್ತೆ. ಭದ್ರಯೋಗ ಜೊತೆಗೆ ಸುಖವಾದ ಜೀವನ ನಡೆಸುವಂತ ಯೋಗ. ಇದು ಅಷ್ಟೇ, ಭದ್ರಯೋಗ ಇದ್ದು ಬುಧ ದಶೆ ಬಂದ್ರೆ ಮಾತ್ರ ಅದು ಹೈಲೈಟ್ ಆಗುತ್ತೆ, ದಶೆ ಬರ್ಬೇಕು. ಆಮೇಲೆ ರುಚಿಕ ಯೋಗ, ಇದು ಮೇನ್ ಆಗಿ ಸ್ಪೋರ್ಟ್ಸ್ ವ್ಯಕ್ತಿಗಳಿಗಿರುತ್ತೆ.
ಹಾ. ಭದ್ರಯೋಗ ಬಂದ್ಬಿಟ್ಟು ಸೈಂಟಿಸ್ಟ್ Scientist. ಇಂಥ ಸೈಂಟಿಸ್ಟ್ IAS IPS ಆಫೀಸರ್ಸು KS ಎಕ್ಸಾಮ್ಸು ಇದೆಲ್ಲ ಭದ್ರಯೋಗಮ. ಇದು ರುಚಕ ಯೋಗ ಅನ್ನೋದು ಕಪಿಲ್ ದೇವ್, ಸಚಿನ್ ತೆಂಡೂಲ್ಕರ್ ಹಾ, ಹಾ. ಅಥವಾ ವಿರಾಟ್ ಕೊಹ್ಲಿ, ವಿರಾಟ್ ಕೊಹ್ಲಿ, ಆಮೇಲೆ ಇದು ಸಾನಿಯಾ ಮಿರ್ಜಾ ಟೆನ್ನಿಸ್ ಅಲ್ಲಿ ಇದ್ರಲ್ಲ, ಹಾ. ಈ ತರ ಯಾವುದೇ ಒಂದು ಚೆಸ್ ಅಲ್ಲಿ ಆನಂದ್ ಅಂತ ಆನಂದ್ ಇದ್ರು, ಹಾ. ವಿಶ್ವನಾಥ್ ಆನಂದ್ ಅಂತ, ಈ ತರ ಸ್ಪೋರ್ಟ್ಸ್ ಸಂಬಂಧಪಟ್ಟ ಪ್ರಖ್ಯಾತ ವ್ಯಕ್ತಿಗಳ ಜಾತಕ ನೋಡಿ ರುಚಕ ಯೋಗ ಇರುತ್ತೆ. ಇದು ಕೊಡೋದು ಕುಜಗ್ರಹ. ಕುಜಗ್ರಹ. ಆಮೇಲೆ ಬಾಡಿ ಬಿಲ್ಡಿಂಗು, ಹಾ, ಹಾ. ಆಮೇಲೆ ರೆಸಲಿಂಗು, ಫೈಟ್ಸ್, ಕರಾಟೆ, ಕುಂಫು, ಯಾವುದೇ ಇದು ಸಂಬಂಧಪಟ್ಟ ಹಾಗೆ ದೈಹಿಕ ದೈಹಿಕ ಶ್ರಮ. ಶ್ರಮ, ಫುಟ್ಬಾಲು, ವಾಲಿಬಾಲು, ಹ್ಮ್. ಅದ್ರಲ್ಲಿ ಹೆಸರಂತೂ ಮಾಡಿರ್ತಾರೆ, ಸ್ವಿಮ್ಮಿಂಗು, ಹಾ. ಇವೆಲ್ಲ ಅಂದ್ರೆ ದೈಹಿಕವಾದ ಚಟುವಟಿಕೆಗಳನ್ನ ಯೋಗ, ಚೆನ್ನಾಗಿ ಹೆಸರು ಮಾಡೋರೆಲ್ಲ ರುಚಕ ಯೋಗ ರುಚಿಕ ಇರುತ್ತೆ. ಯೋಗ. ಅವ್ರಿಗೇನಪ್ಪ ಅಂದ್ರೆ ದೈಹಿಕವಾಗಿ ಸ್ವಲ್ಪ ಬಲಿಷ್ಠರಾಗಿರ್ತಾರೆ, ಬಲಿಷ್ಠರು. ಅದು ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಇರುತ್ತೆ. ಹಂಸಯೋಗ, ಮಾಳಯೋಗ, ಭದ್ರಯೋಗ ಎಲ್ಲ ಮೆಂಟಲಿ ಸ್ಟ್ರಾಂಗು. ರುಚಕ ಯೋಗ ಫಿಸಿಕಲಿ ಫಿಸಿಕಲಿ ಸ್ಟ್ರಾಂಗ್ ಇರುತ್ತೆ. ಸ್ಟ್ರಾಂಗು. ಆ ರೀತಿ ಮಾರ್ಷಲ್ ಆರ್ಟ್ಸು ಓಕೆ. ಇವೆಲ್ಲ ಕುಜಗ್ರಹ ಸಂಬಂಧಪಟ್ಟಿದ್ದು. ಆಮೇಲೆ ಶನಿ ಗ್ರಹದಿಂದ ಶಶಕ ಯೋಗ ಅಂತ ಬರುತ್ತೆ. ಶನಿ ಗ್ರಹದ ಶಶಕ ಯೋಗ. ನೋಡಿ, ದೊಡ್ಡ ಫ್ಯಾಕ್ಟ್ರಿ ಓನರು. ಹ್ಮ್. ಶಶಕ ಯೋಗ ಇದ್ದವ್ರಿಗೆ ಸಾಧಾರಣ ಕೈ ಕೆಳಗೆ 1000 ಜನ 10,000 ಜನ ಕೆಲಸ ಮಾಡ್ತಾ ಇರ್ತಾರೆ, ಓನರ್ ಆಗಿ ಕೂತಿರ್ತಾರೆ. ಅಂದ್ರೆ ಒಂದು ಒಂದು ಫ್ಯಾಕ್ಟ್ರಿ ಓನರು, ಅಥವಾ ಶಾನ್ ಬೋಗ್ರು ಅಂತೀವಿ, ಅಥವಾ 100 ಎಕರೆ ಒಡೆಯ, ಭೂ ಒಡೆಯ, ಆಮೇಲೆ ಹೊಲ ಗದ್ದೆಗಳು ಬೇಕಾದಂಗೆ ಇರುತ್ತೆ. ಕೆಲವರು ಹೇಳ್ತಾರೆ, ನಿಮ್ ಕಣ್ಣು ಎಷ್ಟು ದೂರ ಕಾಣುತ್ತೆ ಅದೆಲ್ಲ ನಂದೇ ಅಂತ ಕೆಲವ್ರು ಹೇಳ್ತಾರೆ. ಅಂತವ್ರಿಗೆಲ್ಲ ಶಶಕ ಯೋಗ. ಬಟ್ ಒಳ್ಳೆ ಅವ್ರ ಕೆಲಸಗಾರರಲ್ಲ, ಚೆನ್ನಾಗಿ ಕೆಲಸ ಮಾಡಿಸುವವರು, ಕೆಲಸ ಮಾಡಿಸುವಂತ ಒಂದು ವ್ಯಕ್ತಿ, ಮಾಡಿಸೋ ವ್ಯಕ್ತಿ. ಅವ್ರು ಕೆಲಸ ಮಾಡೋರಲ್ಲ, ಮಾಡಿಸುವಂತ ಸ್ಥಿತಿಯಲ್ಲಿ ಕೂತಿರ್ತಾರೆ. ಬಟ್ ಅವರು ಶಶಕ ಯೋಗದವರು ತುಂಬಾ ಶ್ರೀಮಂತರಾಗಿರ್ತಾರೆ. ಬಟ್ ನೋಡಿದ್ರೆ ಅತಿ ಸಾಧಾರಣವಾಗಿರ್ತಾರೆ, ಸಿಂಪ್ಲಿಸಿಟಿ. ನಾನೇ ಸುಮಾರು ಜನ ನೋಡಿದ್ದೀನಿ. ಒಬ್ರಂತ ಹೇಗಿದ್ದಾರೆ ಅಂದ್ರೆ ಅವ್ರು ನೋಡಿದ್ರೆ ನಾವು 10 ರೂಪಾಯಿ ಕೊಡೋಣ ಅನ್ಸುತ್ತೆ, ಆ ತರ ಇರ್ತಾರೆ. ಆದ್ರೆ ಕೋಟಿಗಳಿರುತ್ತೆ. ಈ ಮಾಡು ಯೋಗ, ಹಂಸ ಯೋಗ ಇವರೆಲ್ಲ ಸ್ವಲ್ಪ ತೋರಿಸ್ಕೊಳ್ಳುವಂತವ್ರು, ಶಶಯೋಗ ತೋರಿಸ್ಕೊಳ್ಳಲ್ಲ. ಆ ರೀತಿ ಇದು ಪಂಚಮಹಾಪುರುಷ ಯೋಗದ ಒಂದು ಮೇನು. ಆಮೇಲೆ ಗಜಕೇಸರಿ ಯೋಗ, ಇದು ಕೂಡ ಬಹಳ ಉತ್ತಮವಾದ ಯೋಗ. ಗಜ ಅಂದ್ರೆ ಏನ್ ಹೇಳಿ? ಆನೆ. ಕೇಸರಿ ಅಂದ್ರೆ ಸಿಂಹ. ಇದು ರಾಜಯೋಗ. ಈಗ ಆನೆ, ಸಿಂಹ ನೀವು ಸಾಕಕ್ ಸಾಧ್ಯ ಇಲ್ಲ. ಏನಿದ್ರು ಮಹಾರಾಜರು ಮಾತ್ರ ಸಾಕ್ತಾರೆ. ಸರಿ, ಜಾತಕದಲ್ಲಿ ಗಜಕೇಸರಿ ಯೋಗ, ಚಂದ್ರನಿಂದ ಗುರುಗ್ರಹ 1, 4, 7, 10ನೇ ಗುರು ಇದ್ರೆ ಗಜಕೇಸರಿ ಯೋಗ ಅಂತ ಕರಿತೀವಿ. ಆ ಗಜಕೇಸರಿ ಯೋಗ ಇದ್ದವನು ರಾಜನಂತೆ ಬಾಳ್ತಾನೆ. ಅಂದ್ರೆ ರಾಜ ಅಂತಲ್ಲ, ಅವರ ಇಡೀ ಕುಟುಂಬದ ಒಂದು ಸರೌಂಡಿಂಗ್ ನಲ್ಲಿ ಆತ ಸ್ವಲ್ಪ ಪ್ರಖ್ಯಾತ ವ್ಯಕ್ತಿಯಾಗಿ ಇರ್ತಾನೆ, ಸುಖವಾದ ಜೀವನ ನಡೆಸ್ತಾನೆ. ನಂತರ ಗಜಕೇಸರಿ ಯೋಗದ ಒಂದು ಮುಖ್ಯ ಒಂದು ಫಲ ಏನಪ್ಪಾ ಅಂದ್ರೆ, ಆ ವ್ಯಕ್ತಿ ಇರುವಾಗಲೂ ಚೆನ್ನಾಗಿ ಬಾಳಿ ಬದುಕಿ, ಆತ ಹೋದ ನಂತರವೂ ಹಲವಾರು ವರ್ಷ ವ್ಯಕ್ತಿ ಬಗ್ಗೆ ನಾವು ಜನ ಸ್ಮರಿಸ್ಕೋತಾರೆ. ನಮ್ಗೆ ಎಷ್ಟೋ ಜನ ಗೊತ್ತಲ್ವ, ಇವತ್ತು ಎಷ್ಟೋ ಜನ ಇಲ್ವಲ್ಲ, ಇವತ್ತು ನೆನ್ಸ್ಕೊಂತೀವಲ್ಲ. ಒಬ್ಬ ಮಹಾತ್ಮ ಗಾಂಧಿ, ಒಬ್ಬ ಗಾಯಕರಾದ ಘಂಟಸಾಲ ತಗೊಳ್ಳಿ, MS ಸುಬ್ಬಲಕ್ಷ್ಮಿ ತಗೊಳ್ಳಿ, ಇಂತ ಎಷ್ಟೋ ಜನ ತಗೊಳ್ಳಿ, ನೆನ್ಸ್ಕೋತೀವಿ. ಹೋಗಿ ಎಷ್ಟೋ ವರ್ಷ ಆಗಿರುತ್ತೆ, ಬಟ್ ಇವತ್ತು ನಮ್ಗೆ ನೆನ್ಸ್ಕೋತಾರೆ. ಇದೆಲ್ಲ ಗಜಕೇಸರಿ ಯೋಗದ ಫಲ. ಗಜಕೇಸರಿ ಯೋಗ. ಇನ್ನೊಂದು ವಿಪರೀತ ರಾಜಯೋಗ. ಇದು ಅಷ್ಟೇ, ವೀಕ್ಷಕರು ಅವರವ್ರ ಜಾತಕದಲ್ಲೇ ಅವರ ಯೋಗ ನೋಡ್ಕೋಬಹುದು. ವಿಪರೀತ ರಾಜಯೋಗ ಲಗ್ನದಿಂದ 6, 8, 12 ಅವರವ್ರ ಜನ್ಮ ಲಗ್ನ ನೋಡ್ಕೋಬೇಕು. ಅದು ವೃಷಭ ಲಗ್ನನೋ, ಕನ್ಯಾ ಲಗ್ನನೋ, ಕುಂಭ ಲಗ್ನನೋ ಯಾವ್ದೊಂದು ಇರುತ್ತೆ. ಆ ಲಗ್ನದಿಂದ 6ನೇ ಮನೆ ಎಣಿಸ್ಕೊಂಡಾಗ, ಇವಾಗ ಎಕ್ಸಾಂಪಲ್ ಕಟಕ ಲಗ್ನ ತಗೊಳ್ಳೋಣ. ಕಟಕ ಲಗ್ನಕ್ಕೆ 6ನೇ ಮನೆ ಧನಸ್ ರಾಶಿ ಬರುತ್ತೆ. ಧನಸ್ ರಾಶಿ ಬರುತ್ತೆ. ಆ ಧನಸ್ ರಾಶಿ ಅಧಿಪತಿ ಯಾರು? ಗುರು. ಆ ಗುರು ಕಟಕ ಲಗ್ನದವ್ರಿಗೆ ಹೇಳ್ತಾ ಇರೋದು ಎಕ್ಸಾಂಪಲ್. 6ನೇ ಮನೆ ಗುರು ಧನಸ್ಸು ಬರುತ್ತೆ, ಅಧಿಪತಿ ಗುರು 6ರಲ್ಲಿದ್ರು, 8ರಲ್ಲಿದ್ರು, 12ನೇ ಮನೆಯಲ್ಲಿದ್ರು, ವಿಪರೀತ ರಾಜಯೋಗ. ವೃಷಭ ಲಗ್ನ ತಗೊಳ್ಳೋಣ. 6ನೇ ಮನೆ ತುಲಾ ರಾಶಿ ಬರುತ್ತೆ. ಶುಕ್ರ ಲಗ್ನಾಧಿಪತಿ, 6ನೇ ಮನೆ ಓನರ್ ಶುಕ್ರ. ಆ ಶುಕ್ರ 6ರಲ್ಲೇ ಇದ್ರು, 8ರಲ್ಲಿದ್ದು, 12ರಲ್ಲಿದ್ದು, ವಿಪರೀತ ರಾಜಯೋಗ. ಈ ತರ ಯಾವುದೇ ಲಗ್ನ ತಗೊಂಡ್ರು ಅಲ್ಲಿಂದ 6, 8, 12ನೇ ಮನೆ ಓನರು 6, 8, 12ರಲ್ಲೇ ಇರಬೇಕು. ಒಂದು 6ರಲ್ಲಿ, ಒಂದು 8ರಲ್ಲಿ, ಒಂದು 12ರಲ್ಲಿ. ಈ 3 ಕಡೆ ಎಲ್ಲಿ ಬೇಕಾದ್ರೆ ಇರ್ಬೋದು. ಇದ್ದು
ಆ ಗ್ರಹ ಲಗ್ನಾಧಿಪತಿಗೆ ಏನಾದ್ರೂ ಮಿತ್ರತ್ವವಾಗಿದ್ರೆ ಅಥವಾ ಲಗ್ನಾಧಿಪತಿನೇ ಆಗಿದ್ದರೆ ವಿಪರೀತ ರಾಜಯೋಗ ತುಂಬಾ ಚೆನ್ನಾಗಿ ಮೇಲೆ ಬರುತ್ತೆ. ರಾಜಯೋಗಕ್ಕೂ ವಿಪರೀತ ರಾಜಯೋಗ ಬಹಳ ವ್ಯತ್ಯಾಸ ಇದೆ. ರಾಜಯೋಗ ಅಂದ್ರೆ ಹುಟ್ಟಿದಾಗಲೇ ರಾಜ, ರಾಜ. ವಿಪರೀತ ರಾಜಯೋಗ ಹುಟ್ಟಿದಾಗ ಬಡವ, ವಿಪರೀತ ರಾಜ ಹುಟ್ಟಿದಾಗ ಬಡವ. ಆದ್ರೆ ಅವ ಬಡವನಾದ್ರು ಮನ್ಸಲ್ಲಿ ನಾನು ಇಲ್ಲ, ನಾನು ಉತ್ತಮ ಮಟ್ಟಕ್ಕೆ ಬದುಕಿ ಬಾಳ್ಲೇಬೇಕು ಅನ್ನೋ ಛಲ ಒಳಗಡೆ ಉಟ್ಕೊಂಡ್ಬಿಟ್ಟಿರುತ್ತೆ. ಆ ಸಾಧಿಸ್ತಾ ಹೋಗ್ತಾನೆ, ಆ ಸಾಧಿಸಿ ಆ ಮಟ್ಟ ಮುಟ್ಬಿಟ್ಟಿರ್ತಾನೆ. ಇದು ವಿಪರೀತ ರಾಜಯೋಗ. ಬಟ್ ಆ ಗ್ರಹ ಯಾವ ನಕ್ಷತ್ರದಲ್ಲಿದೆ, ಆ ಬೇರೆ ಒಂದು ಅಶುಭ ಗ್ರಹದ ದೃಷ್ಟಿ ಬಿದ್ದಿತ್ತು ಅನ್ಕೊಳ್ಳಿ, ಆಗ ಯೋಗ ಸ್ವಲ್ಪ ಕಡಿಮೆ ಆಗ್ಬೋದು. ಶುಭ ಗ್ರಹ ದೃಷ್ಟಿ ಬಿತ್ತು ಅನ್ಕೊಳ್ಳಿ, ಯೋಗ ಜಾಸ್ತಿ ಆಗ್ಬೋದು. ಇದು ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ. ಇದು ವಿಪರೀತ ರಾಜಯೋಗ ತುಂಬಾ ಇಂಪಾರ್ಟೆಂಟ್. ತುಂಬಾ ನೋಡಿದ್ರ ನಾವೇನೇನೋ ಅನ್ಕೊಂಡ್ಬಿಟ್ಟಿರ್ತೀವಿ, ಅವೆಲ್ಲವೂ ಹೊಂದ್ಕೊಂಡ್ರೆ ಮಾತ್ರ ವ್ಯಕ್ತಿಯ ಒಂದು ಏಳಿಗೆ ಇದೆಲ್ಲ ಬರೋದು. ನಾವ್ ಯಾವಾಗ್ಲೂ ಸಾಮಾನ್ಯ ಅನ್ಕೊಂಡ್ಬಿಡ್ತೀವಿ, ಎಲ್ಲ ಜಾತಕ ಒಂದೇ, ಎಲ್ಲ ಒಂದಿದೆ, ಒಂದೇ ರಾಶಿ ಒಂದೇ ನಕ್ಷತ್ರ, ಆದ್ರೂ ಇಷ್ಟೊಂದು ಯಾಕೆ ನಮ್ಮಲ್ಲಿ ಭಿನ್ನತೆ ಅಂತ. ಅದೆಲ್ಲವೂ ಕೂಡ ಜನ್ಮದ ಒಂದು ದಿನಾಂಕ ಮತ್ತೆ ಸಮಯ, ಆ ನಂತರ ಬರುವಂತಹ ಒಂದು ಲಗ್ನಗಳ ಮೇಲೆ ಇದು ಡಿಫ್ರೆಂಟ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತೇವೆ. ನಮಗೆ ಇನ್ನೊಂದು ಪ್ರಶ್ನೆ ಇರೋದ್ರೆ, ಸದಾ ಯಾರೋ ಹೇಳಿದ್ ಕೇಳಿದ್ದು ಭೃಗುಬಿಂದು ಅಂತ ಹೇಳಿದ್ರು. ಈ ಭೃಗುಬಿಂದು ಅಂದ್ರೆ ಏನು ಅಂತ ಕೇಳಿದ್ರು. ಭೃಗುಬಿಂದು ಇದು ಒಳ್ಳೆ ಪ್ರಶ್ನೆ, ಸ್ವಲ್ಪ ರೇರ್. ಬಟ್ ಭೃಗುಬಿಂದು ಎಲ್ಲಾರ ಜಾತಕದಲ್ಲೂ ಇರುತ್ತೆ. ಆದ್ರೆ ಆ ಭೃಗುಬಿಂದುನ ಅವರವರೇ ನೋಡ್ಕೊಳಕ್ಕಲ್ಲ, ಜ್ಯೋತಿಷ್ ಹತ್ರ ಹೋಗಿ ಭೃಗುಬಿಂದು ಬಗ್ಗೆ ಕೇಳಿ ಅದನ್ನ ತೀರ್ಮಾನ ಮಾಡ್ಕೊಂಡು ಆ ರೀತಿ ನಡ್ಕೊಂಡ್ರೆ ತುಂಬಾನೇ ಒಳ್ಳೇದು. ಈಗ ನೋಡಿ, ಎಲ್ಲಾ ಜ್ಯೋತಿಷಾಸ್ತ್ರ ರಚನೆ ಆಗಿದ್ದು ಯಾರಿಂದ? ಮಹರ್ಷಿಗಳಿಂದ. ಈಗ ಅಗಸ್ತ್ಯ ನಾಡಿ ಅಂತ ಕೇಳಿರ್ಬೋದು, ಶುಕ್ರ ನಾಡಿ ಅಂತ ಕೇಳಿರ್ಬೋದು, ಪರಾಶರ ಜ್ಯೋತಿಷ್ಯ ಅಂತಿದೆ. ಈ ತರ ಎಲ್ಲಾ ಮಹರ್ಷಿಗಳೇ ಮಾಡಿರೋದು. ನಮ್ಗೆಲ್ಲಾ ಜ್ಞಾನ ಕೊಟ್ಟವರು ಮಹರ್ಷಿಗಳೇ. ಅದ್ರಲ್ಲಿ ಭೃಗು ಮಹರ್ಷಿ ಭೃಗು ಬಿಂದು ಅಂತ ಅವರ ಒಂದು ಒಂದು ಬಿಂದುಗೆ ಅವರ ಹೆಸರು ಇಟ್ಕೊಂಡಿದ್ದಾರೆ, ಭೃಗು ಮಹರ್ಷಿಗಳ ಅವರಿಂದ. ಭೃಗು ಬಿಂದು ಕ್ಯಾಲ್ಕುಲೇಷನ್ ತುಂಬಾ ಚೆನ್ನಾಗಿರ್ಬೇಕು. ರಾಹು ಮತ್ತು ಚಂದ್ರ ಅವರವರ ಜಾತಕದಲ್ಲಿ, ಈಗ ರಾಹು ಗ್ರಹ ಕನ್ಯಾ ರಾಶಿಲಿದೆ ಅನ್ಕೊಳ್ಳೋಣ, ಚಂದ್ರ ಧನುಸ್ ರಾಶಿಲಿದ್ದಾರೆ ಅನ್ಕೊಳ್ಳೋಣ. ಕನ್ಯೆಯಿಂದ ಧನುಸ್ ರಾಶಿಗೆ ಎಷ್ಟಾಗತ್ತೆ? ನಾಲ್ಕು ಮನೆ ಆಗುತ್ತೆ. ಇದರ ಮಧ್ಯ ಪಾಯಿಂಟ್ ಒಂದು ಸಿಗುತ್ತೆ, ಅದು ಭೃಗುಬಿಂದು. ಟ್ರಾವೆಲಿಂಗ್ ಮಧ್ಯದಲ್ಲಿ ಸಿಗುವಂತ ಒಂದು ಜಾಗ. ಇದನ್ನ ಡೆಸ್ಟಿನಿ ಪಾಯಿಂಟ್ ಅಂತ ಕೂಡ ಕರೀತಾರೆ. ಈ ಭೃಗುಬಿಂದು ಒಂದು ಡೆಸ್ಟಿನಿ ಪಾಯಿಂಟ್ ಅದು ತುಂಬಾ ಅದೃಷ್ಟ ಕೊಡೋ ಪಾಯಿಂಟ್. ಬಟ್ ಹೇಗೆ ತಿಳ್ಕೊಳ್ಳೋದು ನೋಡಿ, ಇವಾಗ ಕನ್ಯಾ ರಾಶಿಲಿ ರಾಹು ಹೇಳಿದೆ ನಾನು. ಕನ್ಯಾ ರಾಶಿಲಿ 30 ಡಿಗ್ರಿ, ಪಾದಗಳು ತಗೊಂಡಾಗ 9 ಪಾದ, ನಕ್ಷತ್ರ ತಗೊಂಡಾಗ 3. ಬಟ್ ನಾವು ನಕ್ಷತ್ರ ಪಾದ ತಗೊಂಡಾಗ ನಮ್ಗೆ ಕ್ಯಾಲ್ಕುಲೇಷನ್ ಕಷ್ಟ ಆಗುತ್ತೆ, ಡಿಗ್ರೀಸ್ ತಗೋಬೇಕು. ಪ್ರತಿ ರಾಶಿಗೂ 30 ಡಿಗ್ರಿ ಇರುತ್ತೆ ಡಿಸ್ಟೆನ್ಸ್. ಈಗ ಕನ್ಯಾ ರಾಶಿಲಿ ರಾಹು 27ನೇ ಡಿಗ್ರಿಲಿ ಇದ್ದಾರೆ ಅಂತ ಅನ್ಕೊಳ್ಳೋಣ. ಧನುಸ್ ರಾಶಿಯಲ್ಲಿ ಚಂದ್ರ 10ನೇ ಡಿಗ್ರಿಲಿ ಇದ್ದಾನೆ ಅಂತ ಅನ್ಕೊಳ್ಳೋಣ. ಇಲ್ಲಿ ಕನ್ಯಾ ರಾಶಿಯಲ್ಲಿ ಇನ್ನು 3 ಡಿಗ್ರಿ ಆಗ್ಬಿಟ್ರೆ ಕನ್ಯಾ ರಾಶಿ ಎಂಡ್ ಆಗುತ್ತೆ. ಅಂದ್ರೆ ಅಲ್ಲಿ 3 ಒಂದ್ ಕಡೆ ಬರ್ಕೋಬೇಕು. ನೆಕ್ಸ್ಟ್ ಏನು? ಪಕ್ಕದ ರಾಶಿ ತುಲಾ ರಾಶಿ 30 ಡಿಗ್ರಿ, 33 ಆಯ್ತು. ಅದ್ರ ಪಕ್ಕದ ರಾಶಿ ಯಾವುದು? ವೃಶ್ಚಿಕ, ಅದಕ್ಕೆ 30, 63 ಡಿಗ್ರಿ ಆಯ್ತು. ಅಲ್ಲಿ ಚಂದ್ರ 10ನೇ ಡಿಗ್ರಿ ಹೇಳಿದೆ, ಅಲ್ಲಿ 10, ಇದು ಎಷ್ಟಾಯ್ತು? 63 ಪ್ಲಸ್ 73 ಆಯ್ತು. 73 ಅರ್ಧ ಯಾವುದು? ಎಷ್ಟು ಬರುತ್ತೆ? 36. ಓಕೆ, 36 ಬಿಟ್ಬೇಡ. ನೆಕ್ಸ್ಟ್ ಆ ಪಾಯಿಂಟ್ ಎಲ್ಲಿ ಬರುತ್ತೆ ಲೆಕ್ಕ ಹಾಕೊಂಡಾಗ ನಮ್ಗೆ ಸುಮಾರು ವೃಶ್ಚಿಕ ರಾಶಿಲಿ ಬರುತ್ತೆ ಆ ಬಿಂದು. ವೃಶ್ಚಿಕ ರಾಶಿಲಿ ಯಾವುದೋ ಅಲ್ಲಿರುವ 3 ನಕ್ಷತ್ರಗಳಲ್ಲಿ ಜ್ಯೇಷ್ಠ, ಅನುರಾಧ ಎಲ್ಲ ಒಂದ್ ಕಡೆ ಬರುತ್ತೆ. ಅದು ಕರೆಕ್ಟಾಗಿ ನಾವು ಮಾಡ್ಕೊಂಡ್ರೆ ಸಿಗುತ್ತದು. ಆ ಪಾಯಿಂಟ್ ಅಲ್ಲಿ, ಆ ಪಾಯಿಂಟ್ ಮೇಲೆ ಶುಭಗ್ರಹ ದೃಷ್ಟಿ ಬಿದ್ದ ಸಮಯದಲ್ಲಿ, ಇದು ತುಂಬಾ ಕಾಂಪ್ಲಿಕೇಟೆಡ್ ಅಲ್ವಾ? ಅದಕ್ಕೆ ಜ್ಯೋತಿಷ್ ಹತ್ರ ಹೋಗಿ ತಿಳ್ಕೊಬೇಕಿದೆ. ಶುಕ್ರ ಗುರು ದೃಷ್ಟಿನೋ, ಶುಕ್ರ ದೃಷ್ಟಿನೋ, ಚಂದ್ರ ಬರಲಿ ಬಿಡಿ, ರಾಹು ಚಂದ್ರ ಮಧ್ಯೆ ಬುಧ ದೃಷ್ಟಿನೋ, ಅಥವಾ ಆ ಪಾಯಿಂಟ್ ಯಾವ ನಕ್ಷತ್ರ ಮೇಲೆ ಬಿತ್ತು ಅದರ ಅಧಿಪತಿಯ ದಶಾಭುಕ್ತಿ ನಮಗೆ ನಡೀತಾ ಇರುವಾಗ ಅದೃಷ್ಟ ಚೆನ್ನಾಗಿ ಕ್ಲಿಕ್ ಆಗ್ಬಿಡುತ್ತೆ. ಬಟ್ ಕೆಲವು ಸಲ ಭೃಗು ಬಿಂದು ಇಲ್ಲದೆ ಇರೋ ಜಾತಕಗಳು ಬಂದ್ಬಿಡುತ್ತೆ.
ಅದು ಅವ್ರ ಜೀವನದಲ್ಲಿ ಅದೃಷ್ಟ ಇಲ್ಲ ಅನ್ನೋ ರೀತಿಯಲ್ಲಿ ಬರುತ್ತೆ. ಯಾವಾಗ ಬರುತ್ತೆ ಅಂದ್ರೆ ಚಂದ್ರ ಮತ್ತು ರಾಹು ಒಂದೇ ನಕ್ಷತ್ರ ಒಂದೇ ಡಿಗ್ರಿಯಲ್ಲಿ ಇದ್ದಾಗ, ಅಂದ್ರೆ ಚಂದ್ರ ಇದು ರಾಹು ಎರಡು ಒಂದೇ ಇದ್ದಾಗ ಭೃಗುಬಿಂದು ಎಲ್ಲಿ ಇಲ್ಲ, ಅಲ್ಲಿ ಸಿಗೋದಿಲ್ಲ. ಭೃಗುಬಿಂದು ತುಂಬಾ ಒಳ್ಳೆ ಪ್ರಶ್ನೆ. ಇದನ್ನ ಚೆಕ್ ಮಾಡಿಸ್ಕೊಂಡು ತಿಳ್ಕೊಬಹುದು ನೀವು ಯಾವಾಗ ಹೇಳಿದ್ರೆ ಸಾಮಾನ್ಯ ಎಲ್ಲ ಜಾತಕದಲ್ಲೂ ಸಾಮಾನ್ಯ ಗೊತ್ತಾಗುತ್ತೆ ಇದು ಅಂತ ಭೃಗುಬಿಂದು ಅನ್ನೋದು. ಅದನ್ನ ಅವ್ರು ಕೇಳಿ ತಿಳ್ಕೋಬೇಕು. ಜ್ಯೋತಿಷ್ಯ ತಾವಾಗಿ ಹೇಳಕ್ ಹೋಗಲ್ಲ. ಕೆಲವ್ರು ಹೇಳ್ತಾರೆ, ಅಥವಾ ಅವರ ಬೇರೆ ಒಂದು ಯೋಚನೆ ಇದ್ದಾಗ ಅದು ಮರ್ತಿರ್ಬೋದು. ಅವರೇ ಕೇಳಿದಾಗ ಅವ್ರು ಕ್ಯಾಲ್ಕುಲೇಷನ್ ಮಾಡಿ ಅಕಸ್ಮಾತ್ ಯಾರೋ ತಿಳ್ಕೊಂಡ್ರೆ ಆ ಸಮಯ ಬಂದಾಗ ಸದುಪಯೋಗ ಮಾಡ್ಕೋಬಹುದು ಅಂತ. ಸದುಪಯೋಗ ಇದಕ್ಕೆ ನೋಡಿ, ಇದಕ್ಕೆ ಪರಿಹಾರ ಅನ್ನೋ ತರ ಇಲ್ಲ, ಅದೇ ತಾನಾಗಿ ಕ್ಲಿಕ್ ಆಗುತ್ತೆ ಟೈಮ್. ಅಂದ್ರೆ ಅವ್ರಿಗೆ ಗೊತ್ತಿಲ್ದಂಗೆ ಒಳ್ಳೆ ಇದೇನಪ್ಪ ಇಷ್ಟು ಒಳ್ಳೆ ಇದ್ದಕ್ಕಿದ್ದಕ್ಕೆ ಆಸ್ತಿ ಬಂತು, ಇದ್ದಕ್ಕಿದ್ದಕ್ಕೆ ಅವ್ರ ಕಡೆಯಿಂದ ಆಸ್ತಿ ಬಂತು, ಇವ್ರ ಕಡೆ ಆಸ್ತಿ ಬಂತು, ಇದ್ದಕ್ಕಿದ್ದಕ್ಕೆ ಲಾಟ್ರಿ ದುಡ್ಡು ಬಂತು, ಅಥವಾ ಇನ್ಯಾವುದೋ ಮುಖಾಂತರ ನಮ್ಗೇನೋ ಅದೃಷ್ಟ ಕುಲಾಯಿಸ್ತು. ಒಂದ್ ಸಣ್ಣ ಅಂಗಡಿ ಇಟ್ಟಿದ್ನಪ್ಪ, ದೊಡ್ಡ ಮಲ್ಟಿ, ಇವತ್ತು ನಾನು ಸಡನ್ ಚೇಂಜಸ್ ಅಂದ್ರೆ ಡ್ರಾಸ್ಟಿಕ್ ಚೇಂಜಸ್ ಹಿಂಗೆ ಒಂದ್ ಅದು ಭೃಗುಬಿಂದು. ಓಕೆ ಓಕೆ. ನಾವು ಅದಕ್ಕೆ ಸುಮಾರು ಸತಿ ನೋಡ್ತೀವಲ್ಲ, ಏನು ಇರಲ್ಲ, ಆದ್ರೆ ತಕ್ಷಣದಲ್ಲಿ ಯಾವ್ದೋ ಕಡೆಯಿಂದ ಬಂದು ಚಕ್ ಅಂತ ಕ್ಲಿಕ್ ಆಗ್ಬಿಟ್ಟಿರ್ತದಲ್ಲ ಅದೆಲ್ಲ. ಆದ್ರೆ ಭೃಗುಬಿಂದು ಚೆನ್ನಾಗಿದ್ರು ಕೂಡ ಕೇಮದ್ರುಮ ಯೋಗ ಇರಬಾರ್ದು ಜಾತಕದಲ್ಲಿ. ಕೇಮದ್ರುಮ ಯೋಗ ಅಂದ್ರೆ ಅತೀ ಸೋಂಬೇರಿತನ ಯೋಗ. ಆಮೇಲೆ ಅವನ್ ಕ್ಲೀನ್, ಆ ವ್ಯಕ್ತಿಗೆ ಅವಳು ಕ್ಲೀನ್ ಅನ್ನೋದೇ ಗೊತ್ತಿರಲ್ಲ. ಎರಡು ಆತರ ಅದೇ ಆ ಯೋಗ ಇರಬಾರ್ದು. ಓಹೋ, ಸೊ ಅದು ಒಂದು ಯೋಗ ಅಂತೀರ ಅಂದ್ರೆ ಈ ಸೋಮಾರಿತನ ಅನ್ನೋದು. ಚಂದ್ರನ್ಗೆ ಈ ಕಡೆ ಆ ಕಡೆ ಒಂದ್ ಕಡೆ ಎರಡು ಕಡೆ ಪಾಪಗ್ರಹ ಬಂದ್ಬಿಟ್ರೆ, ಈಗ ಕೇತು ಶನಿ, ಚಂದ್ರ ರಾಹು ಶನಿ, ಅಥವಾ ರಾಹು ಕುಜ, ಕೇಮದ್ರುಮ ಯೋಗ ಅಂತ ಕರಿತೀವಿ. ಅವ್ರಿಗೆ ನೋಡಿ, ನೀವು ಎಷ್ಟೇ ಒಳ್ಳೆ ರುಚಿಕರವಾದ ಕೆಲವು ನೋಡಿ, ಟಿಫನ್ ಒಂದು ಕಾಫಿಯನ್ನು ಕೊಟ್ರೆ ಕಾಫಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀವಿ, ಅವ್ರ ಬಾಯಲ್ಲಿ ಬರಲ್ಲ. ಅದೆಷ್ಟೇ ಚೆನ್ನಾಗಿದೆ ಕೇಳಿದ್ರು ಏನಾಯ್ತು. ಬಟ್ ಹಾಗೇನೆ ನೀವು ಕಾಫಿ ಸಕ್ಕರೆ ಇಲ್ಲದೆ ಅಥವಾ ಒಂದು ಟಿಫನ್ನು ಏನು ಕೊಡಿ, ಅದನ್ನು ಹಾಗೆ ತಿಂತಾರೆ. ಉಪ್ಪು ಕಡಿಮೆ ಇತ್ತಲ್ಲ ಅಂದ್ರೆ ಹೌದಾ ಅಂದ್ರೆ ಫೀಲಿಂಗೇ ಇಲ್ಲ, ಎಕ್ಸ್ಪ್ರೆಷನ್ ಏನೋ ಆಗ್ತಾ ಇದೆ ಅಷ್ಟೇ, ಆಗ್ತಾ ಇದೆ. ಶರ್ಟ್ ಕೊಳೆ ಆಗಿದೆ, ಹೀಗೆ ಅದೊಂದು ರೀತಿಯಲ್ಲಿ ಆಧ್ಯಾತ್ಮಿಕ ತಗೊಂಡಾಗ ಒಳ್ಳೇದೇ. ಅದು ಯಾವುದೂ ಇಲ್ಲ, ಹೌದು ನಾನು ಹೀಗೆ, ಹೌದು, ಅದು ನೆಗೆಟಿವ್ ಆಗಿ ಸಿಂಪ್ಲಿಸಿಟಿ ಆಗೋಯ್ತು ಅಂತ ಅಲ್ವಾ. ಅದಕ್ಕೆ ಎಲ್ಲಾ ಯೋಗಗಳು ಕೆಟ್ಟ ಯೋಗ ಒಳ್ಳೆ ಯೋಗ ಅಂತಿದೆ, ಬಟ್ ಕೆಟ್ಟ ಯೋಗ ಇನ್ಯಾವುದೋ ರೀತಿಯಲ್ಲಿ ಒಳ್ಳೆ ಯೋಗವೇ. ಕೆಟ್ಟ ಯೋಗ ಕೂಡ ಯಾವ್ದೋ ರೀತಿಯಲ್ಲಿ ಒಳ್ಳೆ ಆಂಗಲ್ ಅಲ್ಲಿ ಅದು ಒಳ್ಳೆ ಯೋಗ ಇರುತ್ತೆ. ಅದಕ್ಕೆ ಸುಮಾರು ಜನ ಆತರ ಇರೋರು ಜೀವನದಲ್ಲಿ ಎಂತೆಲ್ಲ ಕೆಡ್ಸ್ಕೊಳ್ಳೋದಿಲ್ಲ, ಆರೋಗ್ಯ ಚೆನ್ನಾಗಿರುತ್ತೆ, ಆರಾಮಾಗಿದ್ಬಿಡ್ತಾರೆ ಅಂತ ಅಲ್ವಾ. ಕೊನೆಯಲ್ಲಿ ಹೇಳ್ಬೇಕಂತಂದ್ರೆ, ಜ್ಯೋತಿಷ್ಯವನ್ನ ಕೇಳ್ಕೊಂಡು ನಂತರ ನಾವು ಪರಿಹಾರವನ್ನ ತಕ್ಕ ಮಟ್ಟಿಗೆ ಪಡ್ಕೋಬಹುದು ಅಂತ ಅನ್ಸುತ್ತೆ. ಅಂದ್ರೆ ಯಾವ್ದೋ ಒಂದು ಮಾರ್ಗದರ್ಶನ ಚಿಕ್ಕದಾಗ ಸಿಗ ತುಂಬಾ ದೊಡ್ಡ ಅನಾಹುತವನ್ನು ತಪ್ಪಿಸಿ ಚಿಕ್ಕದ್ರಲ್ಲಿ ಪಾರು ಮಾಡ್ಕೊಳ್ಳುವಂತ ಒಂದು ದಾರಿಗಳಿದೆಯಾ? ಖಂಡಿತ ಸಿಗುತ್ತೆ. ಅಂದ್ರೆ ಏನಪ್ಪಾ ಅಂದ್ರೆ, ಈಗ ಜ್ಯೋತಿಷ್ಯರ ಪ್ರಶ್ನೆ ಮಾಡುವಾಗ ಹೇಳ್ತಾರಲ್ಲ, ಗೀತೆಯಲ್ಲಿ ಬರುತ್ತೆ, ಪರಿಪ್ರಶ್ನೆಯೇ ಸೇವೆಯ ಅಂತ. ಪ್ರಶ್ನೆ ಮಾಡುವಾಗ ಆ ವ್ಯಕ್ತಿಯನ್ನ ಪರೀಕ್ಷೆ ಮಾಡುವ ದೃಷ್ಟಿಯಲ್ಲಿ ಕೇಳಬಾರ್ದು. ನಿಮಗೆ ಜ್ಯೋತಿಷ ನಂಬಿಕೆ ಇಲ್ಲ ಅಂತ ಇಟ್ಕೊಳ್ಳಿ, ಹೋಗ್ಲೇಬೇಡಿ. ಯಾವ ಜ್ಯೋತಿಷನು ಬನ್ನಿ ಹೇಳ್ತಂದು ಯಾರೂ ಕರೆಯೋದಿಲ್ಲ. ಬಟ್ ನೀವಾಗ ಹೋಗ್ತೀರಿ, ಪ್ರಶ್ನೆ ಮಾಡ್ತೀರಿ, ವಿನಯದಿಂದ, ಒಂದು ಭಕ್ತಿಯಿಂದ, ಶ್ರದ್ಧೆಯಿಂದ ಪ್ರಶ್ನೆ ಮಾಡಿ. ಆ ನಿಮ್ಮ ಒಂದು ಒಳ್ಳೆ ಎನರ್ಜಿನೇ ಜ್ಯೋತಿಷ್ಯನ ಬಾಯ್ದ್ರೆ ಒಳ್ಳೆ ಉತ್ತರ ಕೊಡ್ಸ್ಬಿಡ್ಬೋದು, ಗೊತ್ತಾ. ಅದು ಕರೆಕ್ಟ್ ಅಲ್ಲ, ನಾವು ನೆಗೆಟಿವ್ ಆಗಿ ಹೋದ್ರೆ ನೆಗೆಟಿವ್ ಆಗಿ ಸಿಗುತ್ತೆ. ಆತರ ಆಮೇಲೆ ಅವ್ರೇನೋ ಹೇಳ್ತಾರೆ, ಹೇಳ್ತಾರೆ, ಒಬ್ಬರು ಜ್ಯೋತಿಷಿ ಹೇಳಿದ ಪರಿಹಾರ ಇನ್ನೊಬ್ಬ ಜ್ಯೋತಿಷಿ ಹೇಳ್ಬೇಕು ಅಂತ ಇಲ್ಲ. ಹಾಗನ್ಬಿಟ್ಟು ಈ ಜ್ಯೋತಿಷಿ ಹೇಳಿದ್ದು ಸರಿ, ಆ ಜ್ಯೋತಿಷಿ ಹೇಳಿದ್ದು ತಪ್ಪು ಅಂತಿಲ್ಲ. ಎಲ್ರು ಕೊಡೋದು ದೇವರದೇ. ಹೌದು, ಸಾಮಾನ್ಯವಾಗಿ ದೇವರದೇ. ಇನ್ನೇನು ಕೊಡ್ತೀವಿ? ಆಧ್ಯಾತ್ಮಕ್ಕೆ. ಅದನ್ನ ಸರಿಯಾಗಿ ಮಾಡಿ ಅಷ್ಟೇ. ಅದನ್ನ ಸರಿಯಾಗಿ ಮಾಡಿ, ಅವಾಗ ಖಂಡಿತ ಒಂದು ದಾರಿ ಸಿಗತ್ತೆ. ನಾನು ನಿಮ್ಗೆ ಮೊದಲೇ ಹೇಳಿದೆ, ಒಬ್ರು ಮೆಡಿಕಲ್ ಓದ್ಬೇಕು ಅಂತ ಬರ್ತಾರೆ, ಅವ್ರ ಜಾತಕದಲ್ಲಿ ಮೆಡಿಕಲ್ ಸಪೋರ್ಟ್, ಪ್ಲಾನೆಟ್ಸ್ ಮೆಡಿಕಲ್ ಸಪೋರ್ಟ್ ಮಾಡ್ತಾ ಇರಲ್ಲ. ಒಂದು IAS ಕಡೆ, ಒಂದು ಅಡ್ಮಿನಿಸ್ಟ್ರೇಟಿವ್ ಕಡೆ ಸಪೋರ್ಟ್ ಮಾಡ್ತಾ ಇರುತ್ತೆ. ಅವಾಗ ಏನ್ ಹೇಳ್ತೀವಿ, ಯಾಕಪ್ಪ ನಿನ್ನ ಜಾತಕ ಮೆಡಿಕಲ್ ಅಷ್ಟಾಗಿ ನಿನ್ಗೆ ಇಂಟ್ರೆಸ್ಟ್ ಇರ್ಬೋದು,
ಬಟ್ ಅದಕ್ಕೆ ಸಪೋರ್ಟಿಂಗ್ ಪ್ಲಾನೆಟ್ಸ್ ಇಲ್ಲ. ಈ ಕಡೆ ಹೋದ್ರೆ ಒಳ್ಳೇದು ಅಂತ ಹೇಳ್ತೀವಿ. ನಾವು ಹೇಳಿದ ಮಾತ್ರಕ್ಕೆ ಆ ವ್ಯಕ್ತಿ ಕೇಳ್ತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ ಬಿಡಿ. ಕೇಳಿದ್ರೆ ಅವರಿಗೆ ಒಳ್ಳೇದು, ಹ್ಮ್ ಕೇಳಿದ್ರೆ ಏನು ಮಾಡೋಕ್ಕಾಗೋದು. ಅದೇ ಡೈವರ್ಷನ್ ಅಂದ್ರೆ ನಿನ್ಗೆ ಏನು ಕೆಪಾಸಿಟಿ ಏನಿದೆ ಅಂತ ಅಲ್ಲಿ ತೋರಿಸುವಾಗ ನೀನು ಆ ದಾರಿನಲ್ಲಿ ಹೋಗಿ ಫಲ ಕಂಡ್ಕೋ ಅಂತ ಅಷ್ಟೇ ಹೇಳುವಂತದ್ದು ಮಾರ್ಗದರ್ಶನ. ಮಾರ್ಗದರ್ಶನ ಅಷ್ಟೇ, ಅಷ್ಟೇ. ಮಾರ್ಗದರ್ಶಿ ನಾನು ಅಷ್ಟೇ. ಇದಿಲ್ಲ ಅದೇ ಮಾಡ್ತೀನಿ ಅಂತ ಅದ್ರಲ್ಲಿ ಸಿಗುವಂತಹ ಫಲ ನೀನು ಅನುಭವಿಸ್ಬೇಕು ಅಷ್ಟೇ, ಅಷ್ಟೇ. ಅಷ್ಟೇ. ಸೊ ಬಹಳ ಒಂದು ವಿವರವಾದಂತಹ ವಿಚಾರವನ್ನ ತಿಳ್ಕೊಂಡಾಗ ಆಯ್ತು. ಈ ಒಂದು ಎಲ್ಲಾ ವಿಚಾರಗಳನ್ನ ಇಷ್ಟು ಚೆನ್ನಾಗಿ ತಿಳಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಿಮಗೆ ಇನ್ನಷ್ಟು ಮಾಹಿತಿ ಬೇಕಾದ್ರೆ, ಇನ್ನೂ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಬೇಕಾದ್ರೆ ಖಂಡಿತವಾಗೂ ನೀವು ಶ್ರೀಯುತ ಚಂದನ್ ಕುಮಾರ್ ಅವ್ರನ್ನ ಭೇಟಿ ಆಗ್ಬೋದು. ಅವರ ಒಂದು ಸಂಖ್ಯೆ, ದೂರವಾಣಿ ಸಂಖ್ಯೆಯನ್ನು ನಾನು ನಿಮಗೆ ಕೊನೆಯಲ್ಲಿ ಕೊಡ್ತೇನೆ. ಸೊ ಆ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನೀವು ಭೇಟಿ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ತುಂಬಾ ಸಂತೋಷ. ನಮಸ್ಕಾರ. ನಿಮ್ಮ ಕನ್ನಡ ಸಿರಿ ಚಾನೆಲ್ಗೆ ಧನ್ಯವಾದಗಳು. ನನ್ನನ್ನು ಗುರುತಿಸಿ ಬಂದು ನನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ, ತುಂಬ ಸಂತೋಷ. ಹಾಗೆ ವೀಕ್ಷಿಸುತ್ತಿರುವ ಸಮಸ್ತ ವೀಕ್ಷಕರು ಕೂಡ ನನ್ನ ಹೃದಯಪೂರ್ವಕ ನಮಸ್ಕಾರಗಳು.